ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಯಾವುದೂ ಸರಿ ಇಲ್ರಿ. ಈ ಮೂರೂ ಪಕ್ಷಗಳು ಸರಿ ಇಲ್ಲ. ಈ ಜೆಸಿಬಿ ಪಕ್ಷಗಳೇ ಸರಿ ಇಲ್ಲ ಅಂತೇಳಿ ಬಿಗ್ ಬುಲೆಟಿನ್ ನಲ್ಲಿ ನಮ್ಮ ರಂಗಣ್ಣನವರು ಏನು ಜೋರಾಗಿ ವಾದ ಮಾಡ್ತಾರಲ್ಲ, ಜೋರಾಗಿ ಕ್ಲಾಸ್ ತಗೊಳ್ತಾರಲ್ಲ. ಅರೆ, ನಿನ್ನೆ ರಾಜಧಾನಿನಲ್ಲಿ ಕೆಆರ್ಎಸ್ ಪಕ್ಷದ ಸೈನಿಕರು, ಹಳದಿ ಸೈನಿಕರು ತಂಡೋಪತಂಡವಾಗಿ ಬಂದು ವಿಧಾನಸೌಧ ಚಲೋ ಮಾಡಿ ಲೋಕಾಯುಕ್ತರ ವಿರುದ್ಧ ದೂರು ಕೊಡೋದಕ್ಕೆ ಹೋಗಿದ್ದಂತದನ್ನ ಪಬ್ಲಿಕ್ ಟಿವಿನಲ್ಲಿ ಲೈವ್ ತೋರಿಸಿದ್ರ ಸ್ವಾಮಿ ನೀವು? ಕೆಆರ್ಎಸ್ ಪಕ್ಷವೂ ಸಹ ಒಂದು ಪಾರ್ಟಿ ಅಲ್ಲವಾ? ಸುವರ್ಣ ವಾಹಿನಿಯ ರಾಷ್ಟ್ರವಾದಿ ಪತ್ರಕರ್ತರು ಅಂತ ಹೇಳುವಂತಹ ಅಜಿತ್ ಹನುಮಕ್ಕನವರು ಶಿವಮೊಗ್ಗದಲ್ಲಿ ನಿಂತ್ಕೊಂಡು ಭಾರತೀಯ ಜನತಾ ಪಕ್ಷವನ್ನ ಹೊಗಳುವಂತಹ ರೀತಿಯಲ್ಲಿ ಮಾತನಾಡ್ತಾರಲ್ಲ. ಯಾವತ್ತಾದ್ರೂ ಕೆಆರ್ಎಸ್ ಪಕ್ಷದವರು ಇಷ್ಟೆಲ್ಲಾ ಹೋರಾಟ ಮಾಡ್ತಾ ಇದ್ದಾರೆ, ನಾನು ಸಹ ಜವಾಬ್ದಾರಿ ಹೊತ್ತಿದ್ದೀನಿ ಅಂತೇಳಿ ಆ ಪಕ್ಷದ ಪರವಾಗಿ ಯಾವತ್ತಾದ್ರೂ ಲೈವ್ ತೋರಿಸಿದ್ದೀರಾ? ವಿಧಾನಸೌಧ ಚಲೋ ಬಗ್ಗೆ ತೋರಿಸಿದ್ದೀರಾ? TV9 ನ ರಂಗನಾಥ ಭಾರದ್ವಾಜ್ ಅವರು ಬಹಳ ಅನುಭವಿಗಳು. TV9 ನಲ್ಲಿ ಅವಲ್ಲಿ ವಿಧಾನಸೌಧ ಚಲನಲ್ಲಿ ಏನು ಹಳದಿ ಸೈನಿಕರು ಏನು ಸಾವಿರಾರು ಜನ ಬೀದಿನಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡಿದ್ರಲ್ಲ, ಅವರ ಮನೆಗೋಸ್ಕರ ಕೆಲಸ ಮಾಡಿದ್ರೇನ್ರಿ ಅವರು? ಲೋಕಾಯುಕ್ತದಲ್ಲೇ ಇಷ್ಟೊಂದು ಅನ್ಯಾಯ ಆಗ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಬೀದಿಲಿಳಿದು ಹೋರಾಟ ಮಾಡಿರೋದು ಇಡೀ ಸಮುದಾಯಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಸಮುದಾಯದ ಧ್ವನಿಯಾಗಿ ಮಾಡ್ತಾ ಇರುವಂತದಕ್ಕೆ ಒಂದೇ ಒಂದು ಸ್ಯಾಟಲೈಟ್ ಚಾನೆಲ್ ಲೈವ್ ಮಾಡಿದ್ರ, ಒಂದೇ ಒಂದು ಸ್ಯಾಟಲೈಟ್ ಚಾನೆಲ್ ಅವರ ಹೋರಾಟವನ್ನ ತೋರಿಸಿದ್ರ, ಏನು ಮಾಡಲೇ ಇಲ್ಲ ನೀವು. ಹಾಗಾದ್ರೆ ನೀವು ಮಾಡ್ತಾ ಇರುವುದು ಏನು? ಹೋರಾಟ ಅಲ್ವಾ? ಕೆಆರ್ಎಸ್ ಪಕ್ಷದವರು ವಿಧಾನಸೌಧ ಚಲೋ ಮಾಡಿರೋದು ವಿಧಾನಸೌಧ ಯಾವುದೋ ಹಳ್ಳಿಲಿಲ್ಲ ಸ್ವಾಮಿ, ಯಾವುದೋ ಜಿಲ್ಲೆಯಲ್ಲಿಲ್ಲ. ಅದು ವಿಧಾನಸೌಧ ಬೆಂಗಳೂರಿನ ರಾಜಧಾನಿ ಶಕ್ತಿಸೌಧದ ಮುಂದೆ ಪ್ರತಿಭಟನೆ ಮಾಡಿರುವಂತದ್ದು. ರವಿಕೃಷ್ಣ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ, ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ, ನಾವು ನಿಯೋಗ ಹೋಗಿ ನಮ್ಮ ಮನವಿಯನ್ನ ಕೊಡ್ತೇವೆ ಅಂತ ಲೈವ್ ಮಾಡಿ ಹೇಳಿದ್ದಾರೆ. ಒಂದು ವೇಳೆ ಈ ಸೋಷಿಯಲ್ ಮೀಡಿಯಾ ಇಲ್ಲ, ಯೂಟ್ಯೂಬ್ ಇಲ್ಲ, ಫೇಸ್ಬುಕ್ ಇಲ್ಲ, ವಿಡಿಯೋದಲ್ಲಿ ಶೂಟ್ ಮಾಡಲ್ಲ ಅಂತಿದ್ರೆ ಯಾವ ಪರಿಸ್ಥಿತಿ ಬರ್ತಿತ್ತು? ಇಷ್ಟು ಕೆಳಮಟ್ಟಕ್ಕೆ ಯಾವ ಮಾಧ್ಯಮಗಳು ಹೋಗಬಾರದು. ವ್ಯವಸ್ಥೆಯನ್ನ ಸರಿ ಮಾಡಬೇಕು ಅಂತೇಳಿ ಕುತ್ಕೊಂಡು ಬಿಗ್ ಬುಲೆಟಿನ್ ಅಲ್ಲಾಗ್ಲಿ, ನ್ಯೂಸ್ ಅವರ್ ಅಲ್ಲಾಗ್ಲಿ, ಮತ್ತೊಂದು ಪ್ರೈಮ್ ಟೈಮ್ ಅಲ್ಲಾಗಿ ಮಾತಾಡುವಂತದ್ದಲ್ಲ. ನ್ಯೂಸ್ ಫಸ್ಟ್ ಅವರ್ ಆಗಿರ್ಬೋದು, ನ್ಯೂಸ್ 18 ಆಗಿರ್ಬೋದು, TV5 ಆಗಿರ್ಬೋದು, ಮತ್ತೆ ಅದು ರಿಪಬ್ಲಿಕ್ ಕನ್ನಡ ಆಗಿರ್ಬೋದು, TV9 ಆಗಿರ್ಬೋದು, ಸುವರ್ಣ ಆಗಿರ್ಬೋದು, ಪಬ್ಲಿಕ್ ಆಗಿರ್ಬೋದು, ನೀವೆಲ್ಲರೂ ಸಹ ಮಾಡ್ತಾ ಇರುವುದು ಏನ್ರಿ? ಅಲ್ಲಿ ಸತ್ಯಕ್ಕೋಸ್ಕರ ಜನ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ನ್ಯಾಯಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಬೇಲಿ ಎದ್ದು ಹೊಲ ಮೇಯ್ತಾ ಇದೆ, ಲೋಕಾಯುಕ್ತದಲ್ಲಿ ಇಷ್ಟೊಂದು ಅನ್ಯಾಯ ಆಗ್ತಾ ಇದೆ ಅಂತೇಳಿ ಹೋರಾಟ ಮಾಡ್ತಿದ್ರೆ ನೀವು ಒಂದು ವರದಿ ಮಾಡೋದು ಬೇಡವಾ? ಹಾಗಾದ್ರೆ ಯಾವ ಸಂದೇಶ ಕೊಡ್ತಾ ಇದ್ದೀರಿ ನೀವು? ಯಾವ ಸಂದೇಶವನ್ನ ಕೊಡ್ತಾ ಇದ್ದೀರಿ? ಇದಲ್ವಾ ಬೇಕಾಗಿರುವಂತದ್ದು? ನೀವು ಹಾಗಾದ್ರೆ ಸ್ಯಾಟಲೈಟ್ ಚಾನೆಲ್ಗಳು ಇಟ್ಕೊಂಡು ಏನ್ ಮಾಡ್ತೀರಿ? ಬೆಂಗಳೂರಿನ ಹೃದಯ ಭಾಗದಲ್ಲಿ ನಡೀತಾ ಇರುವಂತಹ ವಿಚಾರಗಳನ್ನಿಗೆ ನಿಮಗೆ ಗೊತ್ತಾಗ್ತಾ ಇಲ್ಲ. ಬೆಂಗಳೂರಿನ ಹೃದಯ ಭಾಗದಲ್ಲಿ ನಡೀತಾ ಇರುವಂತಹ ದೊಡ್ಡ ಪ್ರತಿಭಟನೆ ನಿಮಗೆ ಗೊತ್ತಿಲ್ಲ. ಏಕಾಏಕಿ ಪ್ರತಿಭಟನೆ ಮಾಡಿಲ್ಲ ಅವರು ಮುಂಚಿತವಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ವಿಧಾನಸೌಧ ಚಲೋ ಅಂತ ಹಾಕೊಂಡಿದ್ದಾರೆ. ಯಾವುದೋ ಒಂದು ಸಣ್ಣದಾಗಿ ಯಾವುದೋ ಒಂದು ಆಗಿದ್ದನ್ನ ನೀವು ಇಷ್ಟು ದೊಡ್ಡದಾಗಿ ನೋಡಿಸುವಂತವರು ಇವತ್ತು ಇದೇ ವಿಧಾನಸೌಧದ ಮುಂದೆ ಏನು ಕ್ರಿಕೆಟ್ ವಿಚಾರದಲ್ಲಿ 11 ಜನ ಸತ್ತೋಗ್ಬಿಟ್ರು ಅಂತೇಳಿ ಪ್ರತಿನಿತ್ಯವೂ 1 ವಾರಗಳ ಕಾಲ ಅದನ್ನ ಇಟ್ಕೊಂಡು ಮಾತಾಡಿ ಕೊನೆಗೆ ನೀವೇ ಸೃಷ್ಟಿ ಮಾಡಿ, ನೀವೇ ಗೊಂದಲಕ್ಕೆ ಪ್ರಾರಂಭ ಮಾಡಿ, ನೀವೇ 11 ಜನರ ಸಾವಿಗೆ ಇಲ್ಲೆಲ್ಲ ಸುಳ್ಳು ಸುದ್ದಿಗಳನ್ನ ಹರಡಿಸಿ ಇವತ್ತು ಸರ್ಕಾರವನ್ನ ಗೂಬೆ ಕೂರಿಸುವಂತ ಕೆಲಸ ಮಾಡಿದಂತವರು ಇವತ್ತು ಅದೇ ವಿಧಾನಸೌಧದ ಮುಂದಗಡೆ ಕೆಆರ್ಎಸ್ ಪಕ್ಷದ ಹಳದಿ ಶರ್ಟ್ಗಳನ್ನ ತೊಟ್ಟಂತ ಹಳದಿ ಸಾಗರವೇ ಇದೆ. ಆ ಸಾಗರದ ಬಗ್ಗೆ ಒಂದು ಸುದ್ದಿ ಮಾಡಲಿಲ್ಲ ಅಂತಂದ್ರೆ ನೀವು ಪತ್ರಕರ್ತರಾಗಿ ಯಾವ ನ್ಯಾಯವನ್ನ ಒದಗಿಸ್ತಾ ಇದ್ದೀರಿ? ಅರ್ಥ ಆಗ್ಬೇಕಲ್ಲ ನಿಮ್ಗೆ ಅರ್ಥ ಆಗ್ಬೇಕಲ್ವಾ? ಈ ಸಂವಿಧಾನ ಕೊಟ್ಟಿರುವಂತಹ ಜವಾಬ್ದಾರಿಯನ್ನ, ಸಂವಿಧಾನ ಕೊಟ್ಟಿರುವಂತಹ ಸ್ವತಂತ್ರವನ್ನ ಯಾವ ರೀತಿ ನೀವು ಬಳಸ್ಕೊಳ್ತಾ ಇದ್ದೀರಿ? ಇದರ ಬಗ್ಗೆ ನೀವೇ ಆತ್ಮಾವಲೋಕನ ಮಾಡಿಕೊಂಡ್ರೆ ನಿಮಗೆ ನೀವೇ ಚೀಮಾರಿ ಹಾಕೊಳ್ಳುವಂತಹ ಪರಿಸ್ಥಿತಿಗೆ ಬರುತ್ತೆ. ನಿಜಕ್ಕೂ ನಮ್ಮ ಕನ್ನಡದಲ್ಲಿ ಇರುವಂತಹ ಚಾನೆಲ್ಗಳ ಸಂಖ್ಯೆನೇ ಕಡಿಮೆ ರೀ. ಬೆರಳಿಕೆಯಷ್ಟು ಚಾನೆಲ್ಗಳಿದಾವೆ.
ಅದರಲ್ಲೂ ಸಹ ರಾಜಕೀಯ ಪಕ್ಷಗಳ ಓಲೈಕೆಗೆ ನಿಂತ್ಕೊಂಡ್ಬಿಟ್ರೆ ಇಂಥ ಪ್ರಾಮಾಣಿಕವಾಗಿ KRS ಪಕ್ಷದವರು ಹೋರಾಟ ಮಾಡ್ತಾ ಇದ್ದಾರೆ, ಇವರಿಗೆ ನಾವು ಬೆಂಬಲ ಕೊಡಬೇಕು, ಇವ್ರ ಜೊತೆ ನಿಂತ್ಕೊಳ್ಬೇಕು, ಅವರು ನಿಜವಾದಂತಹ ಪ್ರತಿಪಕ್ಷವಾಗಿ ಕೆಲಸ ಮಾಡ್ತಾ ಇದ್ದಾರೆ, ನಾವು ಮಾಡಬೇಕು ಅಂತೇಳಿ ಒಂದು ಸಾರಿ ಮನಸ್ಸಿನಲ್ಲಿ ಇವ್ರು ಏನಾದ್ರೂ ಅಂದುಕೊಂಡಿದ್ರೆ ಬಹುಶಃ KRS ಪಕ್ಷದ ಹೋರಾಟಗಳು ಇವತ್ತು ಎಲ್ಲಾ ಟಿವಿ ಚಾನೆಲ್ಗಳಲ್ಲಿ ಪ್ರತಿನಿತ್ಯವೂ ಬರ್ತಾ ಇತ್ತು. ಭ್ರಷ್ಟಾಚಾರವನ್ನು ಕಿತ್ತು ಒಗೆಯುವಂತ ಇದರಲ್ಲಿ ಈ ಕೆಲಸ ಮಾಧ್ಯಮಗಳು ಮಾಡ್ತಾ ಇಲ್ಲ ಬಂಧುಗಳೇ. ಇವರಿಗೆ ಬೇಕಾಗಿರುವುದು TRP ಕಮರ್ಷಿಯಲ್. KRS ಪಕ್ಷದವರು ಸಹ ಮುಂದೊಂದು ದಿವಸ ಬೆಳೀತಾರೆ. KRS ಪಕ್ಷವೂ ಸಹ ಅದಕ್ಕೆ ಪೂರಕವಾದಂತಹ ಮತ್ತಷ್ಟು ಪಕ್ಷಗಳು ಇವು ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಅಧಿಕಾರ ಹಿಡಿಯುತ್ತೆ. ಆವತ್ತು ನೀವು ಇವತ್ತಿನ JCB ಪಕ್ಷಗಳನ್ನ ಓಲೈಕೆ ಮಾಡ್ತಾ ಇದ್ದೀರಲ್ಲ, ಅವತ್ತು ನೀವು KRS ಪಕ್ಷದ್ದು ಅವ್ರ ಪರವಾಗ್ಲೂ ಸಹ ಮಾತನಾಡ್ತೀರಿ. ಇವತ್ತು ನೀವು TRP ಯಾಕೆ ಕಳ್ಕೊಳ್ತಾ ಇದ್ದೀರಿ? ಇವತ್ತು ಯಾಕೆ ಅಸ್ತಿತ್ವ ಕಳ್ಕೊಳ್ತಾ ಇದೀವಿ? ಜನರು ಇವತ್ತು ಗೋಧಿ ಮೀಡಿಯಾ ಅಂತೇಳಿ ನಿಮ್ಗೆ ಯಾಕೆ ಛೀಮಾರಿ ಆಗ್ತಾ ಇದಾರೆ ಅಂತಂದ್ರೆ ನಿಮ್ಮ ನಡವಳಿಕೆಗಳಿಂದ. ಇವತ್ತು DK ಶಿವಕುಮಾರ್ ಹೇಳಿದ್ರಲ್ಲ, ದರ್ಶನ್ ವಿಚಾರವನ್ನ ವಾರಗಟ್ಲೆ ಮಾಡಿದ್ರೆ ಅಂತಂದ್ರೆ ಅವ್ರಿಗೆ ವಿಷಯ ಇಲ್ಲ ಅಂದ್ರೆ ನಮ್ಗೆ TRP ಇಲ್ಲ ಅಂತ ಹೇಳುವಂತ ನೀವು ಇದೇ ದರ್ಶನ್ ರವರು ಏನೋ ಒಂದು ಕೆಟ್ಟ ಪದ ಬಳಸಿದ್ರು ಅಂತ ಹೇಳ್ಬಿಟ್ಟು ಏನೇನ್ ಡ್ರಾಮಾ ಮಾಡಿದ್ರಿ? ಅಜಿತ್ ಹನುಮಕ್ನವ್ರು ನೀವು ಏನೇನ್ ಮಾಡಿದ್ರಿ? ದರ್ಶನ್ಗೆ ಯಾವ್ಯಾವ ವಿಚಾರಗಳನ್ನ ಹೇಳಿದ್ರಿ? ಕೊನೆಗೆ ನೀವೇ ಕುಡಿದು ರೋಡಲ್ಲೇ ತೂರಾಡ್ಬಿಟ್ರಿ. ಇದು ನಮ್ಮ ಮಾಧ್ಯಮಗಳ ಪರಿಸ್ಥಿತಿ. ಇವತ್ತು KRS ಪಕ್ಷದ ಪ್ರಾಮಾಣಿಕ ಹೋರಾಟ ಏನಿದೆಯಲ್ಲ, ಅದನ್ನ ಟಿವಿ ಚಾನೆಲ್ಗಳಲ್ಲಿ ಲೈವ್ ತೋರಿಸಿದ್ರೆ ಇಡೀ ಕರ್ನಾಟಕದಲ್ಲಿ ಭ್ರಷ್ಟಾಚಾರವೇ ಇಲ್ಲದಂತಾಗುತ್ತದೆ. ನೀವು ಹೋರಾಟ ಮಾಡಬೇಕಾಗಿಲ್ಲ, ಆದರೆ ಇದು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಾಗಿರೋದು ಸ್ಯಾಟಲೈಟ್ ಚಾನೆಲ್. ನಿಜಕ್ಕೂ KRS ಪಕ್ಷದ ಎಲ್ಲಾ ಸೈನಿಕರಿಗೂ ನಿಮ್ಮ ಅಕ್ಷರ ಮೀಡಿಯಾ ದೊಡ್ಡದಾದಂತ ಸಲ್ಯೂಟ್ ಹೊಡೆಯುತ್ತೆ, ನಿಮ್ಮೆಲ್ಲರಿಗೂ ಕೈ ಮುಗಿದು ವಂದಿಸುತ್ತೆ. ರವಿಕೃಷ್ಣ ರೆಡ್ಡಿ ಅವರಿಗೆ ನಿಜಕ್ಕೂ ಅವರ ಹೋರಾಟದ ಏನು ಶಕ್ತಿ ಇದೆ, KRS ಪಕ್ಷದವರ ದಿಟ್ಟತನ, ಧೈರ್ಯ ಇದೆಯಲ್ಲ, ಅವರಿಗೆ ನಾವು ಇಲ್ಲಿಂದಲೇ ಕೈ ಮುಗಿತೀವಿ. ನಿಮ್ಮಂತವರು ಬೇಕು, ನಿಮ್ಮಂತವರಿಂದಲೇ ಈ ದೇಶ ಉಳಿಸೋದಕ್ಕೆ ಸಾಧ್ಯ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ. ಸಾವಿರಾರು ಜನ ನಮ್ಮ ರಾಜ್ಯಾದ್ಯಂತ ನೋಡ್ತಾ ಇದ್ದಾರೆ, ಯೂಟ್ಯೂಬ್ ಅಲ್ಲಿ ಹಾಕ್ತಾರೆ, ಫೇಸ್ಬುಕ್ ಅಲ್ಲಿ ಹಾಕ್ತಾರೆ, ಅದನ್ನೇ ವರದಿ ಮಾಡ್ತಾರೆ. ಈಗ ನಾವು ಲೋಕಾಯುಕ್ತ ವಿಚಾರವಾಗಿ 3 ವಿಚಾರಗಳನ್ನ ಇಟ್ಕೊಂಡು ಇವತ್ತು ವಿಧಾನಸೌಧ ಹೊರಡ್ತಾ ಇದ್ದೀವಿ. ಮೊದಲನೇದಾಗಿ ಈ PS ಪಾಟೀಲ್ ಅನ್ನುವಂತ ಏನು ಅಧ್ಯಕ್ಷ ಲೋಕಾಯುಕ್ತಿದ್ದಾರೆ, ಅವರ ಮೇಲೇನೆ ದೂರಿದೆ. ಅವರ ಹೆಂಡತಿ ಆದಂತವರು ನನ್ನ ಗಂಡ ಲೋಕಾಯುಕ್ತದಲ್ಲಿದ್ದಾರೆ, ಹಾಗಾಗಿ ನಿಮ್ಮ ಪರವಾಗಿ ತೀರ್ಪರವಾಗಿ ನಾವೇನೋ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ಕೋಡೆ ವಂಶದಿಂದ ದುಡ್ಡು ತಗೊಂಡು ಆ ಕೇಸನ್ನು ಅವರು ಹಲಾಯಿಸಿಬಿಟ್ರು ಅಂತೇಳಿ ಅವರು ಕೋಡೆ ವಂಶಸ್ಥರು ಒಂದು ಪತ್ರಿಕಾಗೋಷ್ಠಿ ಮಾಡಿ ಇವತ್ತು ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ. ಅಂತಹ ಕಳಂಕ ಹೊತ್ತಿರುವಂತಹ ವ್ಯಕ್ತಿ ಇವತ್ತು ನಮ್ಮ ಮಾಡೋಣ PS ಪಾಟೀಲ್ ಅವರು ರಾಜೀನಾಮೆ ಕೊಟ್ಟು ಬರುವುದಕ್ಕೋದರು. ಇಷ್ಟು ಹಗರಣ ಆಗಿದೆ. ಇಲ್ಲಿ ತನಕ ಒಂದು ಪತ್ರಿಕಾ ಹೇಳಿಕೆ ಇಲ್ಲ, ಒಂದು ಪತ್ರಿಕಾಗೋಷ್ಠಿ ಇಲ್ಲ. ನಾವು ಲೋಕಾಯುಕ್ತವನ್ನು ಶುದ್ಧ ಮಾಡ್ತೀವಿ, ಜನರ ನಂಬಿಕೆ ವಿಶ್ವಾಸನ ಉಳಿಸ್ಕೊಳ್ತೀವಿ, ನಮ್ಮನ್ನ ನಂಬಿ ಅಂತ ಆ ವ್ಯಕ್ತಿ ಬಾಯಿಂದ ಮಾತು ಬಂದಿದ್ಯಾ? ಇವತ್ತು ಅಂತ ವ್ಯಕ್ತಿ ಇರಬೇಕು, ಬರಬೇಕು. ಎರಡನೇದಾಗಿ ತಿಮ್ಮಾಪುರ ಅನ್ನುವಂತಹ ಕಳಂಕಿತ ವ್ಯಕ್ತಿ ಎಕ್ಸೈಸ್ ಮಿನಿಸ್ಟರ್. ಏನ್ ಮಿನಿಸ್ಟ್ರು? ಹೆಂಡ ಕುಡ್ಸೋ ಮಿನಿಸ್ಟ್ರು. ಏನ್ ಮಿನಿಸ್ಟ್ರು? ಹೆಂಡ ಕುಡ್ಸೋ ಮಿನಿಸ್ಟ್ರು. ಮಾಡಬಾರದು ಅಲ್ಕಾ ಕೆಲಸ ಮಾಡಿರೋದ್ರ ಬಗ್ಗೆ ಪತ್ರಿಕೆಗಳಲ್ಲಿ ವರದಿ ಆಗ್ತಾ ಇದೆ. ಈ ಮನುಷ್ಯ ರಾಜೀನಾಮೆ ಕೊಡಬೇಕೋ ಕೊಡಬಾರ್ದು? ಅವನು ಕೊಡ್ಲಿಲ್ಲ ಅಂದ್ರೆ ಸಿದ್ದರಾಮಯ್ಯ ಅದನ್ನ ವಜಾ ಮಾಡಬೇಕೋ ಕೊಡಬೇಕು ಅಲ್ವಾ? ಅದು ನಮ್ಮ ಎರಡನೇ ಬೇಡಿಕೆ. ಇನ್ನು ಮೇಲಿನಿಂದ ಬಹುಶಃ CM ಕಚೇರಿಯಿಂದ ಹಿಡ್ಕೊಂಡು ಲೋಕಾಯುಕ್ತದ ಮುಖ್ಯ ಕಚೇರಿಯಿಂದ ಹಿಡ್ಕೊಂಡು ಕೆಳಗಿನ ತನಕ ಲೋಕ ಏನೇನೋ ಹಿಂಗೋ ಅದೇನೋ ಅಡ್ಡೆಟ್ ಮೇಲೆ ಗುಡ್ಡೇಟು ಅಂದಂಗೆ ಅವರ ಹತೋಟಿ ತಪ್ಪಿ ಇವತ್ತು ಅವನು ನಿಂಗಪ್ಪಂದು ಶ್ರೀನಾಥ್ ಜೋಶಿದು ಹಗರಣ, ಲೋಕಾಯುಕ್ತದ ಹಗರಣ ಹೊರಗೆ ಬಂದ್ಬಿಟ್ಟಿದೆಯಲ್ಲ. ಈಗ ಏನ್ ಮಾಡ್ಬೇಕು? ಮುಚ್ಚಾಕ್ಬೇಕು. ಅದಕ್ಕೆ ಇಲ್ಲಿಂದ ಲೋಕಾಯುಕ್ತದಿಂದ ಹಿಡ್ಕೊಂಡು ಅಲ್ಲಿ ತನಕ CMO ತನಕ ನಡೀತಾರೆ. ಯಾಕಂದ್ರೆ CMO ಕಚೇರಿಯಲ್ಲಿರೋ ಭ್ರಷ್ಟರು ಕೂಡ ಇದೇ ಕೆಲಸ, ಅಲ್ಕಾ ಕೆಲಸ ಅಲ್ಲಿ ಲೋಕಾಯುಕ್ತದ ಅಧಿಕಾರಿಗಳ ಜೊತೆ ಸೇರಿ ಮಾಡ್ತಾ ಇದ್ರು ಅಂತ. ಹಾಗಾಗಿ ಇವತ್ತೇನಾಗಬೇಕು? ಹೈಕೋರ್ಟ್ ಮಾನಿಟರ್ಡ್ ನಮ್ಮ ಕರ್ನಾಟಕದ ಉಚ್ಚ ನ್ಯಾಯಾಲಯದ ಹಾಲಿ ನ್ಯಾಯಮೂರ್ತಿಯ ನಿಗಾದಲ್ಲಿ CBI ತನಿಖೆ ಆಗಬೇಕು. ಮೂರೇ ಇವತ್ತು ನಾವು ತುಂಬಾ ಸಿಂಪಲ್ ನಾವು ಮಾಡಿರುವಂತಹ ಕೆಲವು ಕರಪತ್ರಗಳೆಲ್ಲ ಇಷ್ಟೇ ನಾವು ಹೇಳ್ತಿರೋದು ಮೂರೇ.
ಹಾಲಿ ಅಧ್ಯಕ್ಷ ಭ್ರಷ್ಟ ಕಳಂಕಿತ ಲೋಕಾಯುಕ್ತ PS ಪಾಟೀಲ್ ಬರಬೇಕು, ರಾಜೀನಾಮೆ ಕೊಡಬೇಕು. ಭ್ರಷ್ಟ ಕಳಂಕಿತ ಆರೋಪಿತ ಅಬಕಾರಿ ಸಚಿವ ತಿಮ್ಮಾಪುರ ರಾಜೀನಾಮೆ ಕೊಡಬೇಕು, ವಜಾ ಬೇಕು. ರಾಜೀನಾಮೆ ಕೊಡಬೇಕು. ಹೈಕೋರ್ಟ್ ಮಾನಿಟರ್ಡ್ ಸಿಬಿಐ ತನಿಖೆ ಆಗಲೇಬೇಕು. ಇವತ್ತು